ಇನ್ನು ಕನ್ನಡದ ಅತಿ ದೊಡ್ಡ ಹಿರಿಯ ನಟ ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದ ಹಿರಿಯ ನಟ ಇದೀಗ ನಿಧನರಾಗಿರುವಂಥ ಸುದ್ದಿ ಬಂದಿರುವಂಥದ್ದು. ಇನ್ನು ಪುನೀತ್ ರಾಜ್ಕುಮಾರ್ ಜೊತೆ ಅಜಯ್ ಸಿನಿಮಾದಲ್ಲಿ ಕೂಡ ಅವರು ಅಭಿನಯ ಮಾಡಿದರು. ಇನ್ನು ಸೂರ್ಯವಂಶದಲ್ಲಿ ಕೂಡ ಇವರು ಅಭಿನಯ ಮಾಡಿದರು. ಇನ್ನು ಸಾಕಷ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದರು ಮತ್ತು ಸಾಕಷ್ಟು ವಿಲನ್ ಪಾತ್ರದಲ್ಲೂ ಕೂಡ ಮಾಡಿ, ಪೋಷಕ ಪಾತ್ರದಲ್ಲೂ ಕೂಡ ಮಾಡಿ, ಕಾಮಿಡಿಯನ್ ಪಾತ್ರದಲ್ಲೂ ಕೂಡ ಇವರು ಮಾಡಿದರು. ಎಲ್ಲದಕ್ಕೂ ಕೂಡ ಸೈ ಎನಿಸಿಕೊಳ್ಳುವಂತೆ ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಇದೀಗ ವಿಧಿವಶರಾಗಿದ್ದಾರೆ. ಇವರು ಯಾರಪ್ಪ ಅಂತ ಬಂದರೆ ವಿಜಯ್ ಸಾರಥಿ ಅವರು. ಇನ್ನು ವಿಜಯ್ ಸಾರಥಿ ಅವರು ಕನ್ನಡ ಸಿನಿಮಾರಂಗಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಇನ್ನು ಮೂಲತಃ ಇವರು ಕಲಾವಿದರಾಗಿ 1965ರಲ್ಲಿ ಬಂದಂಥವರು. ರಂಗಭೂಮಿ ಕಲಾವಿದರಾಗಿ ತದನಂತರ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದು ಕಾಮಿಡಿಯನ್ ಆಗಿ ಮತ್ತು ಪೋಷಕ ಪಾತ್ರಗಳಲ್ಲಿ ಮತ್ತು ವಿಲನ್ ಪಾತ್ರದಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ನಟ ಇದೀಗ ಬಹು ಅಂಗಾಂಗ ವೈಫಲ್ಯ ಮತ್ತು ಹೃದಯಾಘಾತಕ್ಕೆ ಒಳಗಾಗಿ ಸದ್ಯ ಕೊನೆಯುಸಿರೆಳಿದಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಕೂಡ ಇದರಿಂದ ಬಳಲುತ್ತಿದ್ದರು. ಬಹು ಅಂಗಾಂಗ ವೈಫಲ್ಯದಿಂದ ಸಿನಿಮಾ ರಂಗದಲ್ಲಿ ಸುಮಾರು 5 ವರ್ಷಗಳಿಂದ ಕೂಡ ದೂರನೇ ಉಳ್ಕೊಂಡಿದ್ರು. ಯಾಕೆಂದರೆ ಅವರಿಗೆ ಎದ್ದು ನಡೆದಾಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಇದೀಗ ಕೊನೆಯುಸಿರೆಳೆದಿದ್ದಾರೆ.